ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಮಿನಿ ವ್ಲಾಗ್. ಸಣ್ಣ ಮುನ್ನು ಅವ್ರದ್ದು ಮ್ಯಾರೇಜ್ ಅಂತೂ ಆಯ್ತು, ಬಟ್ ಇವತ್ತು ಹನಿಮೂನ್ಗೆ ಹೋಗ್ತಿದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಆಕ್ಚುಲಿ ನೀವ್ ಅನ್ಕೊಂಡಿರೋದು ರಾಂಗ್. ನಾವು ಹೋಗ್ತಿರೋದು ಚೆನ್ನೈಗೆ. ಅದು ಒಂದು ಕೆಲ್ಸದ ಮೇಲೆ ಹೋಗ್ತಿದೀವಿ. ಏರ್ಪೋರ್ಟ್ ರೀಚ್ ಆದ ತಕ್ಷಣ ಮುನ್ನು ಸ್ಟಾರ್ ಬಕ್ಸ್ ಹೋಗಿ ನನ್ ಫೇವ್ರೆಟ್ ಕಾಫಿ ಕೊಡ್ಸಿದ್ರು. ಆಮೇಲೆ ಮುನ್ನು ಏನ್ ಹೇಳಿದ್ರಂತ ನೀವೇ ಕೇಳಿ. ಏನೋ ಹೊಟ್ಟೆ ಹಸಿತಿದೆ, ತಿನ್ನೋಣ. ಫ್ಲೈಟ್ ಇನ್ನ 1 hour ಇತ್ತು. ಹಾಗೆ ನಾವು ಏರ್ಪೋರ್ಟ್ ಅಲ್ಲಿ ಫುಡ್ ಆರ್ಡರ್ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟ್ ನಮ್ಮ ಫ್ಲೈಟ್ ಬಂದ್ಬಿಡ್ತು. ಅದಕ್ಕೆ ನಾವು ಏರ್ ಬಸ್ ಹತ್ತಿ ಫ್ಲೈಟ್ ಹತ್ರ ಹೋಗ್ತಿದೀವಿ. ಹಾಗೆ ನಾವು ಚೆನ್ನೈಗೆ ಹೋಗ್ತಿರೋದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅಲ್ಲಿ. ಸೊ ಫೈನಲಿ ಬೋರ್ಡಿಂಗ್ ಪಾಸ್ ತಗೊಂಡು ಫ್ಲೈಟ್ ಒಳಗಡೆ ಎಂಟ್ರಿ ಕೊಟ್ವಿ. ಮುನ್ನು ಎಲ್ಲೋದ್ರು ಹಾಯ್ ಮಾಡೋದನ್ನ ಮಾತ್ರ ಬಿಡಲ್ಲ, ಯಾಕಂದ್ರೆ ಫುಲ್ ಜೋಶಲ್ಲಿದ್ದಾರೆ. ಸೊ ಫೈನಲಿ ಚೆನ್ನೈಗೆ ರೀಚ್ ಆದ್ವಿ. ಅಲ್ಲಿಂದ ನಾವು ಕ್ಯಾಬ್ ಅಲ್ಲಿ ಹೋಟೆಲ್ಗೆ ಹೊರಟ್ವಿ. ಹಾಗೆ ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ ಗೆ ದೋಸೆ ಇತ್ತು. ನಾವೆಲ್ಲ ನಾರ್ಮಲ್ ಆಗಿ ಟೀ ಕುಡಿದ್ರೆ ಈ ಮುನ್ನು ನೋಡಿ ಯಾವ ತರ ಕುಡಿತಿದ್ದಾರೆ ಅಂತ. ಹಾಗೆ ರೆಡಿಯಾಗಿ ರೀಲ್ಸ್ ಮಾಡಿದ ನಂತರ ಒಂದೆರಡು ಸ್ಟೆಪ್ ಹಾಕ್ಬಿಟ್ವಿ. ಅಲ್ಲಿಂದ ನಾವು ನಮ್ ಶೂಟಿಂಗ್ ಪ್ಲೇಸ್ ಆದ ಚೆನ್ನೈ ಸಮೃದ್ಧ ಏವಿಯೇಷನ್ ಕಾಲೇಜ್ಗೆ ಎಂಟ್ರಿ ಕೊಟ್ವಿ. ಅಲ್ಲಿ ನಮ್ಮನ್ನು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಹಾಗೆ ಅಲ್ಲಿ ಶೂಟಿಂಗ್ ಎಲ್ಲ ಮುಗಿಸೋ ಅಷ್ಟರಲ್ಲಿ ಆಫ್ಟರ್ನೂನ್ ಆಗೋಗಿತ್ತು. ಹಾಗೆ ಅಲ್ಲಿ ಚೆನ್ನೈ ಸ್ಪೆಷಲ್ ಬಿರಿಯಾನಿ ತಿಂದು ಅಲ್ಲಿರೋ ಸ್ಟೂಡೆಂಟ್ಸ್ ಗೆ ಬಾಯ್ ಹೇಳಿ ನಮ್ ರೂಮಿಗೆ ಬಂದು ಲಗೇಜ್ ಇಟ್ಕೊಂಡು ರೆಡಿ ಆದ್ವಿ. ಮತ್ತೆ ಲಗೇಜ್ ಇಟ್ಕೊಂಡು ಇವ್ರು ಎಲ್ಗೆ ಹೋಗ್ತಿದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇಲ್ಲ, ನಾವು ಹೋಗ್ತಿರೋದು ಚೆನ್ನೈ ಏರ್ಪೋರ್ಟ್ ಗೆ. ಯಾಕಂತಂದ್ರೆ ಬೆಂಗಳೂರಿಗೆ ರಿಟರ್ನ್ ಆಗ್ತಿದ್ವಿ. ನಮ್ ರಿಟರ್ನ್ ಫ್ಲೈಟ್ ಇಂಡಿಗೋ ಆಗಿತ್ತು. ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ನೀವೇ ನೋಡಿ ಹೇಗಿತ್ತು ಅಂತ. ಸೊ ಫೈನಲಿ ನಮ್ ಬೆಂಗಳೂರಿಗೆ ಬಂದ್ಬಿಟ್ವಿ. ಇಲ್ಲಿಗೆ ಈ ಮಿನಿ ಬ್ಲಾಗ್ ನ ಎಂಡ್ ಮಾಡ್ತಿದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.